ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಆರ್ಥಿಕವಾಗಿ ತೊಂದರೆ ಇಲ್ಲ, ಆದರೆ ಹಣವನ್ನು ಉಳಿಸಬೇಕು, ದುಡ್ಡು ಮಾಡಬೇಕು ಅನ್ನುವಂತಹ ಆಲೋಚನೆ ಮನಸ್ಸಿಗೆ ಯಾಕೋ ಗಟ್ಟಿಯಾಗಿ ಬಂದ್ಬಿಡುತ್ತೆ. ಏನೇ ಆಗಲಿ ನಾನೊಂದಷ್ಟು ದುಡ್ಡನ್ನು ಕೈಯಲ್ಲಿ ಇಟ್ಕೊಳ್ಬೇಕು, ಹಣ ಸಂಗ್ರಹವನ್ನು ಮಾಡಬೇಕು ಅನ್ನುವಂತಹ ಭಾವನೆಯಲ್ಲಿ ಮುಳುಗಿ ಹೋಗ್ತೀರಿ ಎನ್ನುವಂಥದ್ದು. ಸಾಧನೆ ಅಥವಾ ಅನುಭವ ನಿಮಗೆ ಹೆಮ್ಮೆಯನ್ನು ತರತಕ್ಕಂಥದ್ದು. ನನ್ನ ಜೀವಮಾನದಲ್ಲಿ ನಾನೊಂದಷ್ಟು ಸಾಧನೆ ಮಾಡಿದ್ದೀನಿ, ನನ್ನ ಈ ವಯಸ್ಸಿಗೆ ನಾನು ಒಂದಷ್ಟು ಅನುಭವವನ್ನು ಪಡ್ಕೊಂಡಿದ್ದೀನಿ ಅಂತಕ್ಕಂತಹ ಮಾತು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಮಾಧಾನವನ್ನು ಹೊಂದುತ್ತೀರಿ. ಸರಳವಾದಂತಹ ಕೆಲಸಗಳು ಪ್ರಯಾಸವನ್ನುಂಟು ಮಾಡುತ್ತೆ. ಅಂದರೆ ಇದರ ಅರ್ಥ ಯಾರಿಗೂ ಕೆಡಕನ್ನು ಅಥವಾ ಬೇಡದೇ ಇರುವಂಥದ್ದನ್ನು ಬಯಸುವುದು ಅಂತಹ ಅಲ್ಲ, ಆದರೆ ಏನೇ ಅನುಭವ ಇದ್ದರೂ ಕೂಡ ಆಯಾ ಸಂದರ್ಭಕ್ಕೆ ಗ್ರಹಗತಿಗಳು ಹೇಗಿರುತ್ತೋ ಅದೇ ಫಲವನ್ನು ಊಟ ಮಾಡಬೇಕು ಅನ್ನುವಂಥದ್ದಕ್ಕೆ ಸಾಕ್ಷಿ. ನೀವೇ ಆತ್ಮತೃಪ್ತಿ ಪಟ್ಕೊಂಡಿದ್ದೀರಿ, ನನಗೊಂದಷ್ಟು ಅನುಭವ ಇದೆ, ನನಗೆ ಹೆಮ್ಮೆ ಇದೆ, ನಾನು ಮಾಡಿರ್ತಕ್ಕಂತಹ ಸಾಧನೆ ನನಗೆ ತೃಪ್ತಿ ಅಂತಂದಿದೆ ಅಂತ. ಆದರೆ ಸಣ್ಣ ಪುಟ್ಟ ಕೆಲಸಕ್ಕೂ ಪ್ರಯತ್ನ ನಿಮ್ಮ ಹೆಚ್ಚಿನದಾಗಿ ಮಾಡಬೇಕು, ಪ್ರಯಾಸವನ್ನು ಪಟ್ಕೊಳ್ತೀರಿ ಅಂತಂದರೆ ಅರ್ಥ ಏನು? ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲವನ್ನೂ ನೋಡಲೇಬೇಕು, ಅನುಭವಿಸಲೇಬೇಕು ಅನ್ನುವಂಥದ್ದು ಮುಖ್ಯವಾಗತ್ತೆ. ಎಲ್ಲರೂ ಕೂಡ ನನ್ನ ಅಂಕೆಸಂಖ್ಯೆಯಲ್ಲೇ ಇರಬೇಕು, ನನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಹೆಚ್ಚಾಗಿರುತ್ತೆ. ನಾನು ಹೇಳ್ದಾಗೆ ಕೇಳಬೇಕು, ಡಿಕ್ಟೇಟರ್ ಆಗಿರ್ಬೇಕು ನಾನು ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ಇವತ್ತು ಹೆಚ್ಚಾಗಿ ಕೆಲಸವನ್ನು ಮಾಡುತ್ತೆ. ನೆರೆಹೊರೆಯವರಿಂದ ಸಹಾಯ ನಿಮಗೆ ಸಿಕ್ಕುವಂಥದ್ದಿದೆ. ಅಂತಹ ಸಹಾಯವನ್ನು ಪಡೆದು ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ದುರ್ಗಾ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ, ಮನೆಯಲ್ಲಿ ಎಲ್ಲರೂ ಇದ್ದರೂ ಕೂಡ ಒಂಟಿತನ ಅಂತಕ್ಕಂಥದ್ದು ಕಾಡುತ್ತೆ. ಯಾರ ಜೊತೆ ಬೆರೀಬೇಕು ಅನ್ನುವಂತಹ ಮನಸ್ಸು ಬರೋದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಕೂತು ಆಲೋಚನೆಯನ್ನು ಮಾಡ್ತಾ ಇರೋದು, ಇಲ್ಲ ಮಲಗೇ ಇರುವಂಥದ್ದು, ಈ ರೀತಿದು ಆಗಬಹುದು ಅಂತ ಅರ್ಥ. ದಿನ ಉತ್ತಮವಾಗಿದೆ. ಖರ್ಚನ್ನು ನಿಯಂತ್ರಣ ಮಾಡಿ ಒಳ್ಳೆಯ ವಿಚಾರಕ್ಕೆ ಮನಸ್ಸನ್ನು ಸಮಯವನ್ನು ಕೊಡಿ ಅಂತಕ್ಕಂಥದ್ದು. ಸಂಶೋಧನೆಗೆ ಮತ್ತು ಆತ್ಮಾವಲೋಕನಕ್ಕೆ ಉತ್ತಮವಾದಂತಹ ಸಮಯ. ಏನಾದರೂ ಹೊಸದಾಗಿ ಕಂಡುಹಿಡಿಯೋದಕ್ಕೆ, ಜೊತೆಗೆ ನಿಮ್ಮಲ್ಲಿ ಯಾವ ಬದಲಾವಣೆ ಆಗಬೇಕು, ಏನು ಪರಿವರ್ತನೆ ಆಗಬೇಕು, ಯಾವ ವಿಷಯ ಸರಿಯಾಗಿದೆ, ಎಲ್ಲಿ ನಾನು ಎಡವಿದ್ದೇನೆ ಅನ್ನುವಂಥದ್ದೇನಾದರೂ ಇದ್ದರೆ ಅದನ್ನೆಲ್ಲ ಒಂದು ಸಾರಿ ಪರಾಮರ್ಶೆ ಮಾಡಿಕೊಂಡು ಸರಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ ಇದು. ಹಳೆಯ ಸಮಸ್ಯೆಗಳು ಪರಿಪೂರ್ಣವಾಗಿ ನಿಮ್ಮಿಂದ ದೂರವಾಗುವಂಥದ್ದು, ಅದಕ್ಕೆಲ್ಲ ಏನೋ ಒಂದು ಗತಿ ಸಿಕ್ಕುವಂಥದ್ದು ನಿಮಗೆ ಮಂಗಳವಾಗಿ ದಿನ ಪ್ರಭಾವವನ್ನು ಕೊಡ್ತಕ್ಕಂಥದ್ದಾಗಿದೆ. ಹಳೆಯ ನೆನಪುಗಳು ಕಾಡುತ್ತೆ, ಅದರಿಂದ ಬೇಸರವಾಗತ್ತೆ. ಹಿಂದೆ ಏನೋ ಸಮಸ್ಯೆ ಆಗಿತ್ತು, ನಾನು ಆ ಸ್ಥಿತಿಯಲ್ಲಿ ಇರಲಿಲ್ಲ, ಅವತ್ತು ಎಷ್ಟು ಕಷ್ಟಪಟ್ಟೆ, ಒಂದು ಹೊತ್ತಿನ ಊಟಕ್ಕೋ ಅಥವಾ ಒಂದೇನೋ ನನ್ನ ಬರವಣಿಗೆ ಅಥವಾ ಓದಿಗೆ ಬೇಕಾದಂತಹ ಶೈಕ್ಷಣಿಕ ಸಾಮಗ್ರಿಗಳಿಗೋ ಅಥವಾ ಇನ್ಯಾವುದೋ ಒಂದು ಆಶ್ರಯಕ್ಕೋ ಇವತ್ತು ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ಆ ಒಂದು ಉತ್ತಮವಾದಂತಹ ಸ್ಥಿತಿಯಲ್ಲಿರುವಾಗ ಹಳೆಯದನ್ನು ನೆನೆದು ಕಣ್ಣೀರು ಹಾಕ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇರುತ್ತೆ. ಮನಸ್ಸು ಮಾತ್ರ ಯಾವುದಕ್ಕೂ ಬೇಡ ಅಂತಲೇ ಹೇಳ್ತಾ ಇರುವಂಥದ್ದು. ಒಂಟಿತನ ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದಾಗತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮಗೆ ಸಕಲ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ಮಿಥುನ ರಾಶಿ, ಶೀತ ಸಂಬಂಧವಾದಂತಹ ಸಮಸ್ಯೆ, ಕಾಯಿಲೆ ಇರತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಯಾಗುವಂತಹ ದಿವಸ ಇದು. ಹಣ ಮತ್ತು ದಾಖಲಾತಿ ಎರಡೂ ಕೂಡ ನಷ್ಟ ಆಗುವಂತಹ ಸೂಚನೆಗಳಿದೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ರಿಯಲ್ ಎಸ್ಟೇಟ್ನವರು ತುಂಬ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಹಲವಾರು ಎಚ್ಚರಿಕೆಯ ಮಾರ್ಗದರ್ಶನಗಳು, ಎಚ್ಚರಿಕೆಯ ವಿಚಾರಗಳು, ಎಚ್ಚರಿಕೆಯ ಸೂಚನೆಗಳು ನಿಮಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದೆಲ್ಲವನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗತ್ತೆ ಅನ್ನುವಂಥದ್ದು. ಸರ್ಕಾರಿ ಕೆಲಸಕ್ಕೆ ಹೋಗಿ ಹಿಂದಿರುಗುವಾಗ ತುಂಬ ಬೇಸರದ ಸಾಧ್ಯತೆ. ಯಾಕೆ ಅಂತಂದರೆ ನಿಮಗೆ ಯಾವುದೇ ರೀತಿಯ ಒಂದು ಸಮಾಧಾನ ಸಿಕ್ಕುವಂತಹ ಕೆಲಸ ಅಲ್ಲಿ ಆಗೋದಿಲ್ಲ. ನಿಮ್ಮ ಪ್ರಯತ್ನಗಳು ವ್ಯರ್ಥ ಆಗುತ್ತೆ, ಬೇಸರವನ್ನು ವ್ಯಕ್ತಪಡಿಸ್ತೀರಿ. ತಾಯಿಯವರ ಆರೋಗ್ಯದಲ್ಲಿ ದೊಡ್ಡದಾದಂತಹ ವ್ಯತ್ಯಾಸವಾಗುತ್ತೆ, ಆತಂಕಕ್ಕೊಳಗಾಗ್ತೀರಿ.
ಅಧಿಕಾರ, ಅಹಂಭಾವ ಇವೆಲ್ಲ ಕೊನೆಯ ಹಂತದಲ್ಲಿ ಜೀವಕ್ಕೆ ಕುತ್ತನ್ನು ತರತಕ್ಕಂಥದ್ದಾಗಬಹುದು. ಆದ್ದರಿಂದ ಅಧಿಕಾರ ಶಾಶ್ವತ ಅಲ್ಲ. ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಬೇಕು. ಅಧಿಕಾರ ಕೈಯಲ್ಲಿದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನಮನ್ನಣೆಯನ್ನು ಪಡ್ಕೋಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆದ್ದರಿಂದ ಅದ್ಯಾವುದೂ ಕೂಡ ಶಾಶ್ವತ ಅಲ್ಲ ಅನ್ನುವಂತಹ ಭಾವನೆ ಇರಲಿ. ಇಂದ್ರಾಕ್ಷಿ ದೇವಿಯ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಿ ಯಾವುದೇ ರೀತಿಯ ಆಪತ್ತುಗಳಿದ್ದರೂ ಕೂಡ ಅವೆಲ್ಲ ದೂರವಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ನಿಮ್ಮ ಹಿಂದಿನ ಪರೀಕ್ಷಾ ಫಲಿತಾಂಶದಿಂದ ಉತ್ತಮವಾದಂತಹ ಸಂತೋಷ ಸಿಕ್ಕತ್ತೆ. ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಬೇಕು, ಅದನ್ನು ಅಭ್ಯಾಸ ಮಾಡಬೇಕು, ವಿದೇಶಕ್ಕೆ ಹೋಗಬೇಕು ಅನ್ನುವಂತಹ ಎಲ್ಲ ಯೋಚನೆಗಳಿಗೆ ಒಂದು ಸರಿಯಾದಂತಹ ತಳಹದಿ ಸಿಕ್ಕದಾಗತ್ತೆ. ಪ್ರಯತ್ನವನ್ನು ನಿರಂತರವಾಗಿ ಮಾಡಿ, ಪ್ರಾಮಾಣಿಕವಾಗಿ ಮಾಡಿ, ಓದಿನ ಬಗ್ಗೆ ಗೌರವ ಇರಲಿ, ಹೆಮ್ಮೆ ಇರಲಿ ಅಂತಕ್ಕಂಥದ್ದು. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಿಮಗೆ ಯಶಸ್ಸನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಇದು ಜೀವನದಲ್ಲಿ ನಿಮಗೆ ಶಾಶ್ವತವಾಗಿ ಗೊತ್ತಾಗಬೇಕು ಅನ್ನುವಂಥದ್ದು ಮುಖ್ಯ. ಧಾರ್ಮಿಕ ಕೆಲಸಗಳಲ್ಲಿ ಒಂದಷ್ಟು ಆಸಕ್ತಿ ಬರುತ್ತೆ. ದೇವಾಲಯಕ್ಕೆ ಹೋಗೋದು, ಆಸ್ತಿಕತೆಯ ಬಗ್ಗೆ, ಭಗವಂತ ಇದ್ದಾನೆ, ಭಗವಚ್ಛಕ್ತಿ ಯಾವುದೋ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ, ಯಂತ್ರೋಪಾದಿಯಲ್ಲಿ ಇಡೀ ಜಗತ್ತನ್ನು ನಡೆಸ್ತಾ ಇದೆ, ಹಾಗೆ ಆಧ್ಯಾತ್ಮಿಕವಾಗಿ ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಧರ್ಮ ಕರ್ಮಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಸನಾತನ ಧರ್ಮವನ್ನು ಗಟ್ಟಿ ಮಾಡ್ತಕ್ಕಂಥದ್ದು, ಅದನ್ನು ಉಳಿಸಿ ಬೆಳೆಸುವಂತಹ ಕರ್ತವ್ಯ ನಮ್ಮದು ಅಂತ ಹೇಳುವಂಥದ್ದು, ಈ ಭಾವನೆಗಳು ನಿಮಗೆ ಹೆಚ್ಚಾಗಬಹುದು ಅಂತಕ್ಕಂಥದ್ದು. ಇದರ ಜೊತೆಯಲ್ಲಿ ಮಕ್ಕಳ ಚಟುವಟಿಕೆ ನಿಮಗೆ ಸಿಹಿ ಸುದ್ದಿಯನ್ನು ಕೊಡುತ್ತೆ. ಮಕ್ಕಳ ನಡೆ ನುಡಿ, ಅವರ ಅಭ್ಯಾಸ, ಅವರ ನೌಕರಿ, ಅವರ ಜೀವನ ಸಾಧನೆ, ಅವರ ವಯಸ್ಸಿಗೂ ಮೀರಿದಂತಹ ಕೆಲವೊಂದಷ್ಟು ಸಾಹಸಗಳು, ಸಾಧನೆಗಳು, ಗುರುಮುಟ್ಟುವಿಕೆ ಇವೆಲ್ಲವೂ ಕೂಡ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಭವಿಷ್ಯದ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಳ್ತೀರಿ ಅಂತಕ್ಕಂಥದ್ದು, ಹಣಕಾಸಿನ ಸಮಸ್ಯೆ ಬಗೆಹರಿಯುವಂಥದ್ದು, ಮಾನಸಿಕವಾಗಿ ತುಂಬ ಸಮಾಧಾನ, ಸಂತೋಷಗಳು ಇವತ್ತಿನ ಮಟ್ಟಿಗೆ ಸಿಕ್ಕುವಂಥದ್ದಾಗತ್ತೆ. ಮಹಾವಿಷ್ಣುವಿನ ಸ್ಮರಣೆಯಿಂದ ಇನ್ನಷ್ಟು ಮತ್ತಷ್ಟು ನಿಮ್ಮ ವಿಚಾರಗಳು ಗಟ್ಟಿಯಾಗುವಂಥದ್ದು. ಶುಭವಾಗಿ.